ಏನಂತ ಈಗ ಬಾಗ್ಲ ಮುಂದಕ್ ಮಾಡ್ಕೊಂಡು ಹೊರಗ್ ಕೆಲಸ ವಾಜಿತೇಳಿ ಏನ್ ತುಡುಗ್ರು ಹೋಗ್ತಾರೋ ಕಳ್ರು ಹೋಗ್ತಾರೋ ಹಿಂಗ್ ವಿಚಾರ ಮಾಡ್ತಿ ಹಾ ನೀವ್ ಹಿಂಗ್ ವಿಚಾರ ಮಾಡ್ತೀರಿ ಹೌದು ಕೀಲಿ ಹಾಕೊಂಡು ಹೋಗು ಕಲ್ಲಾಗ ಗೂಟ ಬಡ್ದಂಗ ಏನು ಫಸಲ್ ತಗೊಂಡಂತೀರಿ ಜಗತ್ ಗಚ್ಚಾಕತ್ತೆ ಹಿಂಗತ್ತೀರಿ ಹೌದಾ ಸ್ವಾಮಿ ಸತ್ಯಭಾಮ ಅಂತಿರ್ಲ ಹೂ ಕೊಡ್ತೀನಿ ಹೂ ಕೊಡ್ತಾನೆ ವಚನ ಕೊಟ್ಟ ಹೇಳ್ರಿ ಯಾಕ ನನ್ನ ಮೇಲೆ ವಿಶ್ವಾಸ ಇಲ್ಲೇನ ನಿನಗ ವಿಶ್ವಾಸ ಅದಾರಿ ವಿಶ್ವಾಸ ರಗೋಣ ಐತೆ ನಂಬಿಕೆ ಹಾರ ಹೋಗೈತಿ ನಂಬಿಕೆ ಐತೆ ಮತ್ತೆ ಭರೋಸೆ ಇಲ್ಲ ಏನಂತೀರಿ ನಿನಗೆ ಹೇಳ್ತೀನಿ ಕೇಳ ಇಂಥವ್ರ ಮಾತು ಕೇಳಿ ಹಿಂಗಾಗಿದ್ದೀನಿ ಯಾಕ ನಾವೇನಿಗೆ ಏನ್ ಮಾಡಿ ನನ್ನ ಮನಸ್ಸಿನ ಆನಂದಕ್ಕೆ ಬೇಕ್ರಿ ಇಲ್ಲಿ ನೋಡ ಯಾಕ್ರಿ ಈ ಕಲಸು ಏನದವಲ್ಲ ಮನ್ಯಾಗ ಇವನು ಇಟ್ಕೋಬೇಡ ಮಂದಿರದಾಗ ಅವ್ರೇನು ಕಲ್ಸಿಲ್ರಿ ಕಲಿಕೆ ಮಾತ ಕಟ್ಟಿದ ಬುತ್ತಿ ಯಾವತ್ತೂ ಸ್ಥಿರವಾದದ್ದಲ್ಲ ಸ್ವಾಮಿ ಕಲಿಕೆ ಮಾತು ಕೇಳಿದ್ರ ತಲೆ ಕೆಡ್ತೈತಿ ಕಟ್ಟಿದ ಬುತ್ತಿ ಉಣಲಾರ್ದ ಹಂಗ ಇಟ್ರ ಹಳಿಸಿ ಹೋಗ್ತೈತಿ ಇವು ಕಲಿಕೆ ಮಾತು ಕೇಳಿ ನೀ ಎಲ್ಲಾರ ವಚನ ತಗೊಂಡಿ ಅಂದ್ರ ನೀ ಹೆಣ್ಣು ಕೆಡ್ತಿ ಸ್ವಾಮಿ ಇವ್ರ ಮಾತು ಕೇಳಬೇಡ ನಾವು ಕಲಿಸ್ತು ಅವ್ರು ಕಲಿತಾರಂತಾರೆ ಸಣ್ಣರ್ದಾರು ಏನ್ ಮಾತಾಡ್ತೀರಿ ನೀನ್ ಸಣ್ಣ ಕೇಳಿ ನಾ ಮಾತು ಕೇಳಕ್ ಸ್ವಾಮಿ ಅವ್ರ ಮಾತು ಕೇಳೇ ಇಲ್ರಿ ನಾನು ಮತ್ತೆ ಸ್ವಂತ ವಚನ ಬಿಡಾಕೈತಿ ಮಾತಾಡ್ತೀನಿ ಸ್ವಂತ ಬುದ್ಧಿ ವಚನ ಬಿಡಾಕೈತಿ ಸ್ವಾಮಿ ಹಾ ಭಗವಂತನ ಮ್ಯಾಲ ನಂಬಿಕೆ ಇಲ್ಲ ನಿನಗ ವಚನದ ಮ್ಯಾಲ ನಂಬಿಕೆ ಅದ ವಚನ ಕೊಡ್ಲೆ ಕೊಡ್ಲಿ ಹೌದ್ಲೆ ತಗೋ ಕೊಡಿ ಕಾರ್ಯ ತಗೋ ಕೊಡ್ತಾ ಇದ್ದೀನಿ ತಗೋ ವಚನ ಏನ ವಚನ ಕೊಟ್ಟಲ್ಲ ಇದು ತೆಗದ್ ಹೆಂಗಾಗೈತಿ ಏನಾಗೈತಿ ನಿಂದ ತಳಗ ಅವಂದ ಮ್ಯಾಲ ಏನ ಸೈ ಮಾತಾಡ್ತೀನಿ ನೀನು ನೀ ಅಪ್ಪಗ ವಚನ ಕೊಟ್ಟಂಗಾಗೈತಿ ನೀವೇ ಗೆದ್ದಂಗಾಗೈತಿ ಸ್ವಾಮಿ ಸತ್ಯಭಾಮ ಹೂ ಕೊಡ್ತೀನಿ ವಚನ ಕೊಟ್ಟಾರು ಕೊಟ್ರು ಹೌದು ಏನ ನಾರ್ದು ಹೇಳಿ ಮಾತು ಹೌದಲ್ಲ 16,000 ಒಪ್ಪಾಸ್ತ್ರಿಯರು ಹೇಗಂತ ಕೇಳಬೇಕು ನಿನ್ನ ಪಾದ ತೊಳಿತಾರೆ ಇಷ್ಟೇ ಅಲ್ಲ ಉಳಿದು 7 ಮಂದಿ ಪಟ್ಟ ದಾಸ್ತ್ರಿಯರು ಪಾದ ಸೇವೆ ಮಾಡಬೇಕಮ್ಮ ಇಷ್ಟೇ ಅಲ್ಲಮ್ಮ ಪರಮಾತ್ಮರ ಸಹಿತ ಮಂದಿರ ಬಿಟ್ಟು ಎತ್ತೆತ್ತು ಹೋಗುವಂತಿಲ್ಲ ಕುಂಡ್ರಬೇಕು ಹೌದು ಹೇಳಂದ್ರೆ ಹೇಳ್ಬೇಕು ಚಾ ಕುಡಿ ಅಂದ್ರೆ ಕುಡಿಬೇಕು ಕಪ್ಪ ಬಿಸಿ ಬಾಡಿ ಹೆಟ್ ಅಂದ್ರೆ ಗಪ್ಪ ಹೆಟ್ಟು ಹೋಗ್ಬೇಕು ನಿಚ್ಚ ಅವ್ರದ್ದು ಅವ್ರ ಸುದ್ದಿ ಮಾತಾಡ್ತೀನಿ ನಿನ್ನ ತರ್ಪಿಯಾಗಿ ಮಾತಾಡ್ತಿ ನಿನ್ನ ಬೆಂಬಲ ಕಟ್ಟಿ ಹೌದಾ ಹೂ ಕರ್ತನ ಗೊತ್ತನ ಕೊಟ್ಟಾರು ಹೌದಲ್ಲ ಮತ್ತೇನ್ ಮಾಡೋಣ ಇನ್ನ ಅಂದ್ರೆ ಆಲಸ್ಯ ಮಾಡಿದ್ರ ಅಮೃತ ವಿಷ ಆಕತ್ತೆ ಅಂದ್ರೆ ಟೈಮ್ ಮಾಡೋದು ಬೇಡ ಹಿಂಗತ್ಯ ಕೊಟ್ಟಾರ ವಚನ ಕೊಟ್ಟ ಪ್ರಕಾರ ವಚನ ಕೊಟ್ಟ ಏನ್ ಪ್ರಕಾರ ಗಂಟು ಬಿದ್ದೀರಿ ಪ್ರಕಾರ ಅದೇ ಪ್ರಕಾರ ಕೂಸ್ಕೊಂಡ್ ಅಂತೀರಿ ನನಗ್ ಪ್ರಕಾರ ನಂಗ ಆಕೆಗೆ ಪ್ರಕಾರ ಬೇಕಾಗೈತೆ ಸ್ವಾಮಿ ಹೂ ಕೊಟ್ಬಿಡ್ರಿ ಮಂದಿರಕ್ಕೆ ಹೋಗ್ತೀವಿ ಏನು ಈಗ ಸದ್ಯ ಪಾರಿಜಾತ ಪುಷ್ಪ ಬೇಕಾಗಿದೆ ಬೇಕ್ರಲ್ಲ ಈಗ ಸದ್ಯ ಬೇಕೇನು ಸದ್ಯ ಬೇಕ್ರಿ ಸತ್ಯಭಾಮ ಯಾಕ್ರಿ ಈಗ ಸದ್ಯ ಆದ್ರೆ ಆ ಪುಷ್ಪ ನನ್ನ ಹತ್ರ ಇಲ್ಲ ನಿಮ್ಮ ಹತ್ತಾರ ಇಲ್ರಿ ಯಾಕೆ ನನಗ 3 ಸಂಜೆ ಹೇಳಿದ್ದವು ಏನಂತ ಹೇಳಿದ್ರು ನಿನಗೇನ್ ಬೇಕಾಗೈತ ಬೇಕಾಗ್ಯದ ಅದ ನನ್ನಲ್ಲಿ ಏನು ಸಾಕು ಸೌತಿ ನೋಡಿ ನಿನ್ನ ಕೈಯಾಗ ಸತ್ಯಭಾಮ ಯಾಕ್ರಿ ಕಾಲಾನುಸಾರವಾಗಿ ಇಂದ್ರ ಲೋಕಕ್ಕೆ ಹೋದಾಗ ಆ ಪಾರಿಜಾತ ಪುಷ್ಪವನ್ನು ತಂದು ಕೊಡ್ತೇನೆ ಯಾಕಂದ್ರೆ ಇಂದ್ರನ ಆಸ್ಥಾನದಾಗ ಅದ ಅಮರಾವತಿ ಅಂತಕ್ಕಂತ ಆಸ್ಥಾನದಾಗ ಪಾರಿಜಾತ ಪುಷ್ಪ ಅದ ಪಾರಿಜಾತ ವೃಕ್ಷಣ ಅದ ಒಂದು ಪುಷ್ಪ ತಂದು ನಾನು ನಿನ್ನ ಕೈಯಾಗ ಕೊಡ್ತೇನೆ ಅಲ್ಲಿ ತನಕ ಮಂದಿರಕ್ಕೆ ಹೋಗಿಬಿಡ ಸ್ವಾಮಿ ಬೇಕಾಗಿಲ್ರಿ ಕಾಲಾನುಸಾರವಾಗಿ ಇಂದ್ರ ಲೋಕಕ್ಕೆ ಹೋದಾಗ ಆ ಪುಷ್ಪವನ್ನು ತಂದು ನಾನೇ ನಿನ್ನ ಕೈಯಾಗ ಕೊಡ್ತೇನೆ ಅಂತ ಹೇಳಿ ನೀವ ಇಂದ್ರ ಲೋಕಕ್ಕೆ ಹೋಗವ್ರ ಯಾವಾಗ ಆ ಇಂದ್ರನು ಕೂಡ ವಿದ್ದ ಮಾಡವ್ರ ಯಾವಾಗ ಆ ಹೂ ತರವ್ರ ಯಾವಾಗ ನಮ್ಮವ್ವ ಅಟ್ಗುಡ್ದ ಹಳಿ ಹಡ್ರ ಹೌದು ಹಂಗಮ್ಮ ಆದ್ಮೇಲೆ ನಿಂಗಮ್ದ
ತಲೆಯಾಗಿನ ಕೂದಲು ಹಾದ್ಮೇಲೆ ಚಂದ ಕಾಣ್ತೈತಿ ಏನ್ ಹೇಳಿ ಈಗ ಐತಿ ಒಂದು ಏನದು? ವಯಾಸ ಏನತಿ ನಿಂದು ವಯಾಸ ಮತ್ತೆ ಈಗ ಹೂ ಇಟ್ಕೊಂಡ್ರೆ ಚಂದ ಕಾಣ್ತೈತಿ ಚಂದ ಕಾಣ್ತದೆ ಹಾ ಮುಂದೆ? ಇರೋ ಒಂದ್ 4 ಕೂದಲು ಅದಾವ ಅವು ಹಾದ್ಮೇಲೆ ಏನ್ ಮಾಡೈತಿ ಬಲ್ಲ ಹಾಕತ್ತಲ್ಲ ಏ, ಏನ್ ಬಿಡಮ್ಮ ಸ್ವಾಮಿ ಆ ಹೂ ನಮ್ಗೆ ಬೇಕಾಗಿಲ್ರಿ ಮತ್ತೆ ಎಲ್ಲಿದೆ ಬೇಕಾಗಿದೆ ನಿಮ್ ಹತ್ತಾರ ಕೊಡ್ರಲ್ಲ ನನ್ನ ಹತ್ರ ಎಲ್ಲಿದ ಸತ್ಯಭಾಮ ಸ್ವಾಮಿ ಹಾ. ನಿಮ್ ಹತ್ತಾರ ಅಂದ್ರೆ ನಿಮ್ ಹತ್ತಾರ ಅಲ್ರಿ ಮತ್ತೆ ಎಲ್ಲಿದ ಆ ರುಕ್ಮಿಣಿದು ಹೂ ಕೊಟ್ಟು ಬಿಡ್ರಲ್ಲ ಓ ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದಂತ ಹೂ ಬೇಕೇನು ಬೇಕಿರ್ಲ ಹಾ. ನಾರದ ಗುರುಗಳು ತಂದೆ ಕೊಟ್ಟಿದ್ದು ತಂದು ಕೊಟ್ಟದ್ದು ನೀವು ಓದ್ ರುಕ್ಮಿಣಿ ಮಾಡಿ ನಾರದು ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದ್ದು ಆ ಹೂ ಬೇಕಿರ್ಲ ಅದೇ ಹೂ ನಿನಗೆ ಬೇಕಾಗಿದೆ ಹೌದ್ರಿ ಅದ ಹೂವು ಬೇಕೇನು ಬೇಕಿರ್ಲ ಹಾ. ರುಕ್ಮಿಣಿ ಅಂದ್ರೆ ಯಾರು ನನ್ನ ಅಕ್ಕರಿ ಬಾಯ್ ನೋಡು ರಮಿಸ್ತಾನಿ ನಾವು ಯಾಕ್ರಿ ಸಿಟ್ ತಿಳ್ಕೊಬೇಡ ಒಂದ್ ಮಾತು ಕೇಳ್ತೀನಿ ಏನಿಲ್ಲ ಸ್ವಾಮಿ ರುಕ್ಮಿಣಿ ಅಂದ್ರೆ ಯಾರು ನನ್ನ ಅಕ್ಕರಿ ಹಾ. ನೀನ್ ನಾಲ್ಕು ಕೆಟ್ರೆ ನಿನಗೆ ಸಂತೋಷ ಇಲ್ಲೇನು ನಾವಿಟ್ರ ಸಂತೋಷ ಆಗುಲ್ಲ ಯಾಕೆ ಠಾಟ ಮಾಡ್ತಿ ನಾರದ್ರ ಹೇಳಿ ಹೋಗ್ಯಾರಿ ಏನಂತ ಏನಂತ ಹೇಳ್ಯಾರಿ ಹಾ ಆ ಹೂ ಪಾರ್ಜತ್ತು ಎಲ್ಲಿ ಇರ್ತದೆ ಹಾ ಪರಮಾತ್ಮರು ಇರ್ತಾರ ಅಂತ ಹೇಳಿದ್ದಾರೆ ಓ ಹ. ನಾರದ ಗುರುಗಳು ನಿನಗೂ ಹೋದ ಮಾಡ್ಯಾರ ಏ, ಪುಂಜಿ ಹೋಗ್ಯಾರ ಹಿಂಗ್ ಹೇಳ್ರಲ್ಲ. ನಾ ಗುರುವಿನ ಮಹತ್ವ ನಿಮಗೂ ತಿಳಿದಿಲ್ಲ ಏನ್ ಸ್ವಾಮಿ? ಭಗವಂತನ ಲೀಲಾ ನಾರದರು ತಿಳ್ಕೊಂಡಾರ ಗುರು ಲೀಲಾ ಭಗವಂತ ತಿಳ್ಕೊಂಡಾನ ಹೌದು ಅದ ಪಾರಿಜಾತ ಅಂದ್ರೆ ಏನೋ ನಿಮಗೂ ಗೊತ್ತಿಲ್ಲ ಹೋಗ್ಲಿ ಬಿಡು ಮತ್ರಿ ನಾರದ ಗುರುಗಳು ಹೇಳ್ಯಾರ ಹೇಳ್ಯಾರಿ ಏನಂತ ಹೇಳ್ಯಾರು ನಾ ಪಾರ್ಜತ್ತು ಎಲ್ಲಿ ಇರ್ತದೆ ಪರಮಾತ್ಮರು ಅಲ್ಲೇ ಇರ್ತಾರ ಅಂತ ಹೇಳಿ ಹೇಗಿದ್ದಾರೆ ಹೀಗೆ ಹೇಳ್ಯಾರೇನು ಹೌದು ಸತ್ಯ ಮಾಮ ಯಾಕ್ರಿ ನನಗ ಅದ ನಾರದ ಗುರುಗಳು ಒಂದು ಮಾತು ಹೇಳ್ಯಾರ ಕೇಳು. ಏನಂತ ಹೇಳ್ಯಾರಿ ಏನಂತ ಹೇಳ್ಯಾರ ಕೃಷ್ಣ ಹಾ ಈ ಪಾರಿಜಾತ ಪುಷ್ಪವನ್ನು ಇದು ರುಕ್ಮಿಣಿ ಮುಡಿಯಲ್ಲಿ ಮುಡಿಸುವುದನ್ನು ನಾನು ಕಣ್ಣಾರೆ ಕಂಡು ತೃಪ್ತಿ ಪಡಬೇಕು ಹಾ. ರುಕ್ಮಿಣಿಯನ್ನು ಬಿಟ್ಟಿದ್ದು ಯಾರಿಗೂ ಸಲ್ಲತಕ್ಕದ್ದಲ್ಲ ಇದು ಗುರು ಆಜ್ಞೆ ಅಂತ ನನಗೂ ಹೇಳ್ಯಾರ ನಿನಗೂ ಹೇಗಿದ್ದಾರೆ ಹರ ಮುಣಿದರೆ ಗುರು ಕಾಯುವನು ಗುರು ಮುಣಿದರೆ ಹರನೆಂತ ಕಾಯಲಾರನು ಇನ್ನ ನಿನಗೆ ಕೊಟ್ಟ ಮಾತು ತಪ್ಪಿನ ಕರೆ ನನ್ನ ಗುರುಗಳಿಗೆ ನಾ ಕೊಟ್ಟ ಮಾತು ತಪ್ಪಂಗಿಲ್ಲ ಪಾರಿಜಾತ ಹೋಗೋ ಸಿಗಂಗಿಲ್ಲ ಹೋಗಿಬಿಡ ನೀವರವರೇ ಹಾ ನಿಮಗಾರ ನೀಗ್ತೈತಿಲ್ಲ ಏ, ಬರೋದ್ರಿ ಏನು ಗಂಟೆ ಬಿದ್ದಿರಿ ನಮ್ ಸೊತ್ತ ನೀ ಗಂಟೆ ಹಾಕೊಂಡಿ ಅವ್ಬೇಕು ಏ, ಅರೆ. ನೀವರವರೇ ನಾನ ಬರ್ಬೇಕಣ್ಣ ಬೇಕಿಲ್ಲ ಅಲ್ಲ ಇಷ್ಟೊತ್ತಿನ ತನಕ ನಾನು ಕೂಡ ಜಗಳ ಆಡಿ ಹೌದು ಮತ್ತ ಹೂ ಬೇಕು ಸ್ವಾಮಿ ಅಂತ ಹೇಳಿ ಹೇಳಿದಿರಲ್ಲ ಹಠ ಮಾಡಿ ಮಾಡಿ ನೋಡು ಒಂದ್ ಮಾತು ಹೇಳಿ ಏನ್ ಸ್ವಾಮಿ ನಾನ ಬರ್ತಿದ್ನಿ ಬಂದ ಕೂಡಲೇ ನೀ ಭಕ್ತಿಯಿಂದ ಕರೆದಿದ್ದೆ ಅಂದ್ರೆ ಬರ್ತಿದ್ನಿ ಮತ್ತೇನಾಯ್ತ್ರಿ ನೀನ ಹೂವಿಗೆ ಅಯ್ಯ ಬಂದಿದೆ ಅನ್ನೋದು ನನಗೆ ಪೂರ ಗೊತ್ತೈತಿ ಹೌದ್ರಿ ಸತ್ಯಭಾಮ ಆಹಾ. ನಿನ್ನಂತಕ್ಕಿರುವುದು ಕಾಮ್ಯ ಭಕ್ತಿ ಆಮೆ ಭಕ್ತಿ ರುಕ್ಮಿಣಿ ಅಂತಕ್ಕಿರುವುದು ನಿಷ್ಕಾಮಿ ಭಕ್ತಿ ಆಹಾ. ನಿಷ್ಕಾಮಿ ಭಕ್ತಿ ಯಾರು ಮಾಡ್ತಾರ ನೋಡು ಅವ್ರು ನನಗೆ ಬೇಕಾಗ್ಯಾರ ಬೇಕಾಗ್ಯಾರ. ಆದ್ರೆ ರುಕ್ಮಿಣಿ ನನಗೆ ಬೇಕು ನೀ ನನಗೆ ಬೇಡ ಹೋಗ್ಬಿಡು ದೂತೆ ಹೂನು ಕೊಡುದಿಲ್ಲ ನಾನು ಬರುದಿಲ್ಲ ಪರಮಾತ್ಮರು ಬರುದಿಲ್ಲ ಹೆಂಗ್ ಮಾಡುದು ಹಂಗ್ ಮಾಡಿದ್ವಾ ಯಾಕೆ ನೀನ್ ಯಾಕೋ ನಿನ್ನ ಹಂಗ್ ಯಾಕೋ ಇಲ್ಲಿ ನೋಡು ಯಾಕೆ ಇವ್ರನ್ನ ಬಿಡೋದು ಬೇಡ ಬಿಡುದು ಬೇಡ ಕಾಂಬ ಕಟ್ಟಿ ಇಲ್ಲೇ ಕಟ್ಟೆ ಬಿಡದಂತೆ ಹಾ ಹಂಗ ಹೊಕ್ಕನ ಹೋಗ್ಲಿ ನಾನು ಕಟ್ತೀನಿ ಹೌದು ನಾನು ಕಟ್ಟಾಕ ನಿಮ್ಗೆ ನೀಗ್ತೈತಿ ಯಾಕೆ ಸ್ವಾಮಿ ನೀಗ್ತೈತೆ ಹೇಳ ನೀಗ್ತದರಲ್ಲಿ. ಯಾವಾಗ ಕಟ್ರಿ ನನ್ನ ಹೇಳಿದಂತೆ ಯಾವಾಗಲ್ಲ ಹಾ ಈಗ ಕಟ್ಟಿ ಹಾಕವ್ರ ನಿನ್ನ ಕಾಂಬಕ್ಕ ನೀಗುದಿಲ್ಲ ನನ್ನ ತಾಯಿ ಯಶೋದ ಹಾ. ನನ್ನ ತಾಯಿ ಯಶೋದ ನಾ ಸಣ್ಣವನಿದ್ದಾಗ ನಾ ಚಿಕ್ಕವನಿದ್ದಾಗ ಕಟ್ಟಬೇಕಂತ 9 ಲಕ್ಷ ಆಕಳಕೊಳಗಿನ ಹಗ್ಗ ಎಲ್ಲ ತಂದು ಕಟ್ಟರು ನನಗ ಆಗ್ಲಿಲ್ಲ ಕಟ್ಟಾಕ ಮತ್ತು ಕಡಿಮೆ ಆಕ್ಕಿತ್ತು ಹಗ್ಗ ಹಾ 9 ಲಕ್ಷ ಹಗ್ಗ ಸಹಿತ ಆಗ್ಲಿಲ್ಲ ದುರ್ಯೋಧನ ಕಟ್ರು ಕೃಷ್ಣ ಈ ಗೊಲ್ಲನಂದ ಕಟ್ಟಾಕ ಬಂದ್ರೆ ದುರ್ಯೋಧನ ಮಣ್ಣು ಮುಖ್ಯ ಹೋಗ್ಯಾನ ಹಾ ದುರ್ಯೋಧನ ನೆಲ ನೋಡಿ ಮಣ್ಣು ಮುಖ್ಯ ಹೋಗ್ಯಾನ ನೆಲದ ಮೇಲೆ ಬಿದ್ದ ಕಟ್ಟಾಕ ನಿಗುದಿಲ್ಲ ಕಟ್ಟಿದವ್ರು ಇನ್ನ ಬೇರೆ ಅದಾರ ನೋಡ ಯಾರೇ ಹೃದಯ ಬಂದಿ ಕಾಣ ಕೇಳ ಆತ ವಿಠಲ ಕೋಣಿಲ ಹೃದಯದೊಳಗ ನನ್ನ ಕಟ್ಟಿ ಹಾಕೊಂಡವ್ರು ಅದಾರ ಜನಾಬಾಯಿ ಹಾ ಹಾ ಸಂತ ಸಕುಬಾಯಿ ಹೌದ್ರಿ ನನ್ನನ್ನ ನಿತ್ಯದೊಳಗೆ ನಾಮಸ್ಮರಣೆ ಮಾಡಿ ಭಕ್ತಿಯಿಂದ ಕಾಕಡ ಭಜನ ಆರತಿ ಮಾಡಿ ಒಲಿಸಿಕೊಂಡ ನನ್ನನ್ನ ಕಟ್ಟಿ ಹಾಕಿ ನನ್ನನ್ನು ತನ್ನ ರೂಪ ನನಗೆ ಕೊಟ್ಟ ನನ್ನ ಕಟ್ಟಿ ಹಾಕಿ ಮನೆಯೊಳಗೆ ಕಟ್ಟಿ ಹಾಕಿ ಪಂಡ್ರಾಪುರಕ್ಕೆ ಹೋಗ್ಯಾಳ ಸಕ್ಕುಬಾಯಿ ಆ ಸಕ್ಕುಬಾಯಿ ಸಲುವಾಗಿ ನಾ ಮತ್ತೆ ಅಕ್ಕಿ ರೂಪ ತಗೊಂಡು ನಾ ಸಕ್ಕುಬಾಯಿ ಆಗಿ ಅಕ್ಕಿ ಗಂಡನ ಸೇವಾ ಮಾಡಿನ ಅಟ್ಟಲ್ಲ ಅವ್ರ ಅತ್ತಿ ಮಾವನ ಸೇವಾ ಮಾಡಿನ
ಕಟ್ಟಬೇಕಾರ ಅಂತ ಭಕ್ತಿ ಬೇಕ. ನಿಮ್ಮವ್ವ ಕುಳ್ಳು ಹೊಡೆದಿಲ್ಲ ಜನಾಬಾಯಿಗತ್ತೆ, ಸಕುಬಾಯಿಗತ್ತೆ ಕಟ್ಟಿಗೆನು ಹೊಡೆದಿಲ್ಲ, ಬಿಸನು ಬಿಸಿಲ್ಲ. ಮೊದಲ ದೊಡ್ಡ ರಾಜನ ಮಗಳ ಅಹಂಕಾರಿ ಈಕೆ ಭಕ್ತಿ ಅಂದ್ರೆ ಗೊತ್ತಿಲ್ಲ. ಕೃಷ್ಣನ್ ಕೊಡ್ತಾಳೋ ನಡಿ ಎಂದು ಕಟ್ಟಿ ನಾನು. ಸ್ವಾಮಿ ಇನ್ ಮೇಲೆ 10 ಊನ ಬೇಕಾಗಿಲ್ಲ, ತಾವು ಬೇಕಾಗಿಲ್ಲ ಸ್ವಾಮಿ. ಅನಗಾಡ ತಮ್ಮ ಕಲ್ಲಂತ ಮನುಷ್ಯ ಕರಗಿಸಿ ಹಾ ಬೆಣ್ಣೆ ಸರಿ ಮಾಡಿದವರು ನಾನು ಎಣ್ಣೆ ನೋಡ ಕಡೆ ಗುಗ್ಗಳ ಎಬ್ಸಿದ್ನ. ಒಂದೆರಡು ಮಾತು ಹೇಳಿಬಿಡ. ಉತ್ತರ ದಿಕ್ಕಿಗೆ ಉರಿಯದ್ದವ್ರು ಇವಾಗ ಕಲ್ಲ ಪುರುಪುಡಿ ಆದವ್ರನ್ನ ರುದ್ರ ಕರಿಕೋಳು ಬಿಳಿ ತಟ್ಟಿ ಹಾಕಿ ಕೆಂಪ ಹಾಕತ್ತೇನ ಬಿಳಿನ ಹಾಕತಿ ಒಣಗಿ ಹೋಗ್ತೈತಿ ಬಡ್ದ ಅದ ಕರಿ ಹಾಕ್ಬೇಕಾಗಿತ್ತು. ನಡಿ ರೇಖಿ ನಡಿ ಹೇಳಾಕತ್ತೇನೆ ಅಂತ ನಾವು ಇಟ್ಟೋ ತನಕ ಚಲೋ ಅಂತ ತಿಳ್ಕೊಂಡಿನ್ಯ. ಯಾಕ್ರಿ ಇವತ್ತು ಕೂಡ ಈಗ ನೀನೋ ಹೊದಿಗಿಟ್ಟಿ ನೋಡು. ಯಾಕೆ ಸ್ವಾಮಿ? ಅಲ್ಲ ಇಲ್ಲಿ ತನಕ ಹೆಣ್ಣು ನೀ ಚಲೋ ಅಂತ ತಿಳ್ಕೊಂಡಿನ್ಯ. ಮತ್ತೇನಾತ್ರಿ? ಹೆಣ್ಣು ಪೂರಕ್ಕೆ ಇಟ್ಟು ನೋಡ ಭಾಮ. ಏನಾತ್ರಿ? ಯಾಕೆ ಹೇಳೇನು? ಯಾಕ್ರಿ? ಕೃಷ್ಣ ನಿನ್ನ ಕಲ್ಲಿನಂತ ಮನಸ್ಸನ್ನು ಬೆಣ್ಣೆ ಸರಿ ಮಾಡಿ ಕರಗಿಸಿದ್ದಾರೆ, ನಾನು ಹೆಣ್ಣೆ ಅಂದೆ ಅಲ್ಲ. ಕರೆಯದಾರಲ್ಲ ನಾನು ಅಂದವ್ರನ್ನ ಯಾರನ್ನೂ ಬಿಟ್ಟಿಲ್ಲ ಭೂಮಿ ಮೇಲೆ. ಹೌದು ಸ್ವಾಮಿ. ನಾನು ಸತ್ತ ಮ್ಯಾಲ ನಿನಗೆ ಸುಖ ಆಹಾ ಅಂದ್ರ ನಾನು ಅಂದ್ರ ನಾ ಅಲ್ಲ. ಮತ್ತೇನ್ ಸ್ವಾಮಿ? ಒಳಗ ನಾನು ಅನ್ನಂತ ಅಹಂಕಾರ ಸತ್ತ ಮ್ಯಾಲ ಮಾನವ ಸುಖ ಸುಖ ಆಗ್ತದೆ. ನಾ ಹಾದ ಮ್ಯಾಲ ನಿನಗೆ ಸುಖ, ಆಹಾ ಒಳಗ ನಾ ಹಾದ ಮ್ಯಾಲ ನಿನಗೆ ಸುಖ ಸುಖ ಆಗ್ತದೆ. ಸತ್ಯಭಾಮ ಯಾಕ್ರಿ? ನಾ ಅನ್ನಕ್ ಹೋಗ್ಬೇಡ. ಯಾಕ್ರಿ? ನಾ ಅಂದವ್ರ ಭೂಮಿ ಮೇಲೆ ಯಾರು ಉಳಿದಿಲ್ಲ. ಉಳಿದಿಲ್ಲ. ಇತಿಹಾಸ ಪುರಾಣ ಪುಟದೊಳಗೆ ನೋಡ್ಕೊಂಡು ಬಾ. ಆಹಾ 160 ಕೋಟಿ 30,10,709 ತಿಂಗಳ ಆಯುಷ್ಯ ಯಾರಿಗೆ? ಹಿರಣ್ಯಕಶ್ಯಪಗ. ಆಹಾ ನಾನ ದೇವ್ರ ನಾ ಅಂದ ನನ್ನ ಕಡಿತ ಹೊಟ್ಟೆ ಇರಿಸ್ಕೊಂಡು ಸತ್ತ. ಸತ್ತಿದ್ದಾನೆ. 56 ಯುಗ ಆಯುಷ್ಯ ರಾವಣಗ. ಯಾವ ರಾವಣ ಆಹಾ ನಾದವ ಮಾಡಿದ ರಾವಣಿಗೆ ಅರೆ ಆಯುಷಿ ಆಗಿ ಕಾಡಿತ್ತು. ಹೌದು ಸ್ವಾಮಿ. ಏನ ಹಾ ಆ ರಾವಣ ಅರ್ಧ ಯುಗ ಬರ್ಲಿಲ್ಲ. ಒಂದ ಬಣ್ಣ ಹೋಗ್ಯಾನ ಈ ರಾವಣ, ಒಂದ ಬಣ್ಣ ರಾವಣ ಹೋಗ್ಯಾನ. ನಾನ ಅಂದ. ಹೌದ್ರಿ. ಕೈಕಾಯಿ ಕೇಳಿದಳು, ರಾಮ ರಾಮ ರಾವಣನ್ನ ಕೊಂದು ಬಂದೇನೋ ಕಂದ ಅಂದಳು. ವನವಾಸ ಮುಗಿಸಿ ರಾವಣ ಕೊಂದು ಬೇಕ ಕೈಕಾಯಿ ಕೇಳಿದಾಗ ನಾ ರಾಮ ಹೇಳಿ ಹೇಳ್ರಿ. ಏನ್ ಕೇಳ್ತಾಳ? ರಾಮ ಕೊಂದು ಬಂದೇನು ರಾವಣ ಅಂತ ಕೇಳಿ ರಾವಣನ್ನ ರಾಮ ಕೊಲ್ಲಲಿಲ್ಲ ತಾಯಿ, ನಾ ಕೊಂದಿತ್ತು. ಆಹಾ ನಾನು ನಮ್ಮನ್ನ ಕೊಲ್ತೈತಿ, ಮತ್ತೇನು ಕೊಲ್ಲುದಿಲ್ಲ. ನಾನು ಬರಬಾರ್ದು. ನಾ ಅಂದ್ರೆ ನೀವು ನಿಗುದಿಲ್ಲ. ಸ್ವಾಮಿ ನನ್ನಂತ ದಾನಿ ಯಾರಿಲ್ಲ ಅಂದ ಬಲಿಚಕ್ರವರ್ತಿ. ನಾನ ದೊಡ್ಡ ರಾಜ, ಹೌದು ನಾನ ದೊಡ್ಡ ದಾನಿ. ಆಹಾ ನಾನ ಅಂದ ನನ್ನ ಕಾಲಿನಿಂದ ತೆನೆ ಮ್ಯಾಲ ಇಟ್ಕೊಂಡ ಪಾತಾಳಕ್ಕೆ ಹೋಗ್ಯ. ಹೌದು ಸ್ವಾಮಿ. ನಾನ ಅಂದ ದುರ್ಯೋಧನ ತೊಡಿ ತಟ್ಟಿದ. ಹೌದು ಅದ ತೊಡಿ ಮುರ್ಸೋ ಸತ್ತಾರು. ನಾನಕ್ ಹೋಗ್ಬೇಡ, ಅನ್ನಕ್ ಬರುದಿಲ್ಲ ನೀ ಅಂತ ಬಾ. ನಮಗನ್ನಕ್ ಬರುದಿಲ್ಲ ಅದು. ನೀ ಒಲಿಯದ ನಿಮಿಷವೇ ಫಲ ವರುಷ. ಪರಮಾತ್ಮ ನಿನ್ನ ಬಿಟ್ರೆ ನೀ ಒಲಿಲಾರ್ದ ಒಂದು ನಿಮಿಷ ಹಲವಾರು ವರ್ಷ ಅಂತ ತಿಳ್ಕೊ. ನೀ ಅಂದ ಬಾ. ನಮಗನ್ನಕ್ ಬರುದಿಲ್ರಿ, ನಾಂದ ಕಾರ್ಯ ಮಾಡುವವ್ರಿ. ನಿನ್ನ ನಿಗುದಿಲ್ಲ ಸ್ವಾಮಿ. ಈ ಕಾರ್ಯ ನನ್ನಿಂದ ಆಗದಿದ್ದರೆ ನನ್ನ ಮಂದಿರಕ್ಕೆ ಹೋಗೋದಿಲ್ಲ. ಏನ್ ಮಾಡ್ತೀವಿ ಸತ್ಯಭಾಮ? ನಾವಿಲ್ಲೇ ಪಾದದಲ್ಲಿ ಪ್ರಾಣ ಕೊಡ್ತೀವಿಲ್ಲ. ಧನ್ಯ ಧನ್ಯ ಸತ್ಯಭಾಮ. ಈಗ ಬೇಕಾದ್ರೆ ನಿನ್ನ ಮೇಲೆ ಪ್ರೀತಿ ಬರ್ತಾ ಹೇಳ ನನಗ ಹೇಳುವ. ಅಲ್ಲ ಈಗ ಪ್ರೀತಿ ಬಂತ ನಿನ್ನ ಮ್ಯಾಲ? ಹೌದಮ್ಮ. ಬೆಳಗಿನ 5 ಗಂಟೆ ಆತ, ಮತ್ತೆ 5 ಗಂಟೆ ಪ್ರೀತಿ ಬಂದ್ರೆ ಮಕ್ಳು ಬಿಡ್ತಾವ. ಏನ್ ಗಂಟು ಬಿದ್ದೀರಿ? ಏನಲ್ಲ ಹೇಳ್ರಿ. ಯಾರಿಗೆ ಮಕ್ಕಳು? ಮಕ್ಕಳ ನಮಗ ಬೇಕ. ಮತ್ತೆ ಇಲ್ಲಿ ಯಾಕೆ ಮಾತಾಡ್ತಿ? ಇಲ್ಲಿ ಯಾಕೆ ಮಾತಾಡ್ತಿ? ಅಲ್ಲ ನೀವು ನಿಮಗ ಮಕ್ಕಳಾಗ ನಿಮ್ಮ ಮಂದಿರ ಮತ್ತೆ ಸೇವಾ ಮಾಡಕ್ ಚಲೋ. ಮತ್ತು ಹಂಗ ಮಾತಾಡ್ತಲ್ಲ ನಡಿ. ಒಂದ ಬರ್ದ ಸಾವ್ತೀನಿ. ಸತ್ಯಭಾಮ ಯಾಕ್ರಿ? ಯಾವಾಗ ನನ್ನಲ್ಲಿ ಶರಣ ಬಂದ ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕರೋ ಮಾಮಿ ವೈಶಿಷ್ಯ ಯುಕ್ತಯೋ ಮಹಾತ್ಮಾನ ಮತ್ಪರಾಯಣ. ಭಗವದ್ಗೀತಾ 9ನೇ ಅಧ್ಯಾಯದ ಕಡಿ ಶ್ಲೋಕ, 9ನೇ ಅಧ್ಯಾಯದ ಕಡಿ ಶ್ಲೋಕ ಅದು. ಮನಸ್ಸನ್ನು ಪ್ರಸನ್ನಗೊಳಿಸಿ ಅಂದ್ರೆ ಪರಮಾತ್ಮನಲ್ಲಿ ಯುಕ್ತನಾಗಿ ಆಗಿ ಪರಮಾತ್ಮನಲ್ಲಿ ಶರಣ ಬಂದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕ ಶರಣಂ ರೋಷತ್. ಹೌದು ಸ್ವಾಮಿ. ಎಲ್ಲವನ್ನ ತ್ಯಾಗ ಮಾಡಿ ಪರಮಾತ್ಮ ಮಾನ ಅಪಮಾನ ನಿಂದ ಅಂತ ತಿಳ್ಕೊಂಡ
ಅನಪೇಕ್ಷ ಶುಚಿರ್ದಕ್ಷ ಉದಾಸೀನ ಗತಗತ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮಯ ಪ್ರಿಯ. ಭಗವದ್ಗೀತಾ ಅಧ್ಯಾಯ 12ನೇ ಒಳಗೆ. ಹೌದು ಸ್ವಾಮಿ. 12ನೇ ಅಧ್ಯಾಯದೊಳಗೆ ಯಾವುದ ಅಪೇಕ್ಷೆಯನ್ನು ಇಟ್ಟುಕೊಳ್ಳಲಾರ್ದೆ ಶುಚಿರ್ಭೂತಳಾಗಿ ಉದಾಸೀನ ಅಂದ್ರೆ ದೇಹದ ಮೇಲೆ ನನ್ನದು ಅನ್ನುವಂಥದ್ದು ಏನು ಇಟ್ಟುಕೊಳ್ಳಲಾರ್ದ ಸರ್ವಾರಂಭ ಪರಿತ್ಯಾಗ ಮಾಡಿ ಎಲ್ಲವನ್ನ ತ್ಯಾಗ ಮಾಡಿ ಪರಮಾತ್ಮ ನಿನ್ನದೇ ಪ್ರಾಣವನ್ನು ನಿನಗೆ ಅರ್ಪಣೆ ಮಾಡ್ತಾನ ಅಂತ ಬಳಕ ಈಗ ಬೇಕಾದ್ರೆ ನಿನ್ನ ಭಕ್ತಿ ನಾ ಮೆಚ್ಚಿನ ನೋಡು. ಹೌದು ಸ್ವಾಮಿ. ನಿನ್ನ ಭಕ್ತಿಗೆ ನಿನ್ನ ಪ್ರೀತಿಗೆ ಮೆಚ್ಚಿ ಮುತ್ತಿನ ಹಾರ ಕೊಡ್ತಾನ ಒಯ್ ಸ್ವಾಮಿ. ಪ್ರೀತಿನೇ ಬೇಡ ಆಗೈತ್ರಿ. ಒಳಗೆ ಹಾಕಾನ ಓರ್ಲ ಏನ ಹಾಕಾನ ಕೊಳ್ಳಿಗೆ ಯಾಕ ಒಂದು ಕಾರಣ ಹೇಳ್ಕೊಡ್ರಿ. ಓ ಭಗವಂತನ ಪ್ರೀತಿಗೂ ಒಂದು ಕಾರಣ ಒಂದು ಕಾರಣ ಬೇಕಲ್ಲ ಸತ್ಯಭಾಮ. ಯಾಕ್ರಿ? ಏನ್ ಕಾರಣ ಈ ಮುತ್ತಿನ ಹಾರ ಕೊಡಕತ್ತಿ? ಮುತ್ತಿನ ಹಾರ ನೋಡ್ಲಿಕ್ಕೆ ಮುತ್ತಿನ ಸರದ ಗತೆ ಕಾಣ್ತದೆ. ಹೌದು ಸ್ವಾಮಿ. ಆದ್ರೆ ಇದು ಮುತ್ತಿನ ಸರ ಅಲ್ಲ, ಇದು ಕೌಸ್ತುಭ ಮಣಿ. ಸಮುದ್ರ ಮತನ ಮಾಡೋ ಕಾಲಕ್ಕೆ ದೇವಾನು ದೇವತೆಗಳು ಧಾವಣದವರು ಕೂಡಿಕೊಂಡು ಮತನ ಮಾಡೋ ಕಾಲಕ್ಕೆ 14 ರತ್ನಗಳು ಹುಟ್ಟಿದು. ಆ ರತ್ನದೊಳಗೆ ಇದೊಂದು ರತ್ನ ಕೌಸ್ತುಭ ಮಣಿ ಅಂತಿದ್ರೆ ಹೆಸರು. ಹೌದು ಸ್ವಾಮಿ. ಹರ ಚಂದ್ರ ಬ್ರಹ್ಮಾದಿಗಳ ಸಹಿತ ಇದನ್ನು ಧಾರಣ ಮಾಡಲಿಲ್ಲ. ಈ ನಿನ್ನ ಗಂಡನ ಯಾಕೆ ಧಾರಣ ಮಾಡಿದ? ಯಾಕೆ ಮಾಡಿದ ಸ್ವಾಮಿ? ಕೇಳಿ. ಆತ್ಮ ನಮಶ್ಯ ಜಗತ್ತೋ ನಿರ್ಲೇಪಂ ಗುಣಾಮಲಂ ಬೀರ್ಗತಿ ಕೌಸ್ತುಭ ಮಣಿ ಸ್ವರೂಪಂ ಭಗವಾನ್ ಶ್ರೀಹರಿ. ಹೌದು ಸ್ವಾಮಿ. ಅಂತ ವೇದವ್ಯಾಸರು ಬರ್ತಾರೆ ವಿಷ್ಣು ಪುರಾಣದಾಗ. ಜಗತ್ತಿನ 84 ಲಕ್ಷ ಜೀವರಾಶಿಗಳ ಆತ್ಮ ಸ್ವರೂಪ ಏನಕ್ಕೆ ಅದ ಕೌಸ್ತುಭ ಮಣಿ. ಹೌದು ಸ್ವಾಮಿ. ನಿರ್ಲಿಪ್ತ ನಿರಾಕಾರ ಗುಣಾತೀತವಾದಂತ ಎಲ್ಲರ ಆತ್ಮ ಸ್ವರೂಪವನ್ನ ಪರಮಾತ್ಮ ಕೌಸ್ತುಭ ಮಣಿ ರೂಪದೊಳಗೆ ಧಾರಣ ಮಾಡ್ಕೊಂಡು ರಕ್ಷಣಾ ಮಾಡತಾನಂತ ವಿಷ್ಣು ಪುರಾಣ ಹೇಳ್ತಾ ಇದ್ದಾರೆ. ಅದಕ್ಕೆ ನಿನ್ನ ಜೀವನಕ್ಕೆ ಹೆಚ್ಚು ಜಾಯ್ಕೆ ಮಾಡ್ಬೇಕು ನೀ. ಸ್ವಾಮಿ. ಈಗ ಸದ್ಯ ನಾ ಭಕ್ತರ ಮಂದಿರಕ್ಕೆ ಹೋಗಾವಿದ್ನಿ ಹೊಂಟದನ ಈಗ ಹಾದಕೊಳ್ಳೆ ಈ ಕೌಸ್ತುಭ ಮಣಿ ಹಾಕೊಂಡು ಹೋದ್ನಿ ಅಂದ್ರೆ ಹೋದ್ರಿ ಪರಮಾತ್ಮ ಇದು ನಮಗ್ ಬೇಕು ಅಂತ ಕೇಳಿದ್ರೆ ಕೊಡ್ಬೇಕಾಗ್ತದೆ. ಎಂತೆಂತವ್ರು ಇರ್ತಾರ ನೋಡಕತ್ತಿಯಲ್ಲ. ಇಂಥವ್ರನ್ನ ಭಸ್ಮಾಸುರನ್ ಅಂತವ್ರು ಇಂಥವ್ರನ್ನ ಬೇಕಾದ್ರೆ ದೇವ್ರ ಹೆಂಡ್ರ ಬೇಡ ಮಂದಿದ್ರು. ಅದಕ್ಕೆ ಬೇಡ್ರು ಬೇಡಬಹುದು. ಅವ್ರು ಬೇಡಿಗೆ ಅಂತ ತಿಳ್ಕೊಂಡು ನೀನು ಕೊಡಾಕತ್ತೀನಿ. ನಾ ಬಂದ್ ಯಾವಾಗ ಕೇಳ್ತೀನಿ ಅವಾಗ ಕೊಡ್ಬೇಕು. ನೀನು ಜೀವಕ್ಕಿಂತ ಹೆಚ್ಚು ಜಾಸ್ತಿ ಮಾಡ. ನಾ ಬಂದ್ ಯಾವಾಗ ಕೇಳ್ತೀನಿ ಅವಾಗ ನೀ ಕೊಡ್ಬೇಕು. ತಪ್ಪಿ ಯಾರಿಗಾದ್ರೆ ಕೊಟ್ಟದ್ದಾದ್ರೆ ಉಪದ್ರ ಕಾಡಾಟ ತಪ್ಪಿದ್ದಲ್ಲ ಸ್ವಾಮಿ. ನೀವ್ ಬಂದಿನ ನೀವ್ ಬೇಡವ್ರಿದ್ರೇನ್ರಿ? ಹೌದಾ? ಈಗ ನೋಡಿ ಹೋಗ್ಲಿ. ಈಗ ನೋಡ್ರಿ ಹೋಗ್ರಿ ಬರಿ ಮ್ಯಾಲ. ಯಾಕ ನಾ ಕೊಡುದಿಲ್ರಿ? ಕೊಡುದಿಲ್ಲೇನು? ಹೌದು ಸ್ವಾಮಿ. ನೀ ಕೊಡುದಿಲ್ಲೇನು? ಹೌದು ಸ್ವಾಮಿ. ನಾ ಕೊಟ್ಟದ್ದು ನನಗೆ ಹೊಳೆ ಕೊಡುದಿಲ್ಲ. ನಾ ಬಿಡುದಿಲ್ಲ ಸ್ವಾಮಿ. ಈ ಮುತ್ತಿನ ನಿಮಗ್ ಕೊಟ್ಟ ಕಳ್ಕೊಂಡದಾದ್ರೆ ರಾಜನ ಮಗ ಸತ್ಯಭಾಮ ನಾಮ ಕಸಿ ಬಿಡ್ಲ. ಏನೋ ಪ್ರತಿಜ್ಞೆ ಮಾಡಿರು ನಿಮ್ಮವ್ವ. ಪ್ರತಿಜ್ಞೆ ಮಾಡ್ರಲ್ಲ. ಏನಂತ ಮಾಡಿದ್ವ? ಇನ್ನೊಮ್ಮೆ ಈ ಮುತ್ತಿನ ನಿಮಗ್ ಕೊಟ್ಟು ಕಳ್ಕೊಂಡದಾದ್ರೆ ರಾಜನ ಮಗ. ಅಷ್ಟು ಮೂಲಿ ಮಗಳಲ್ಲ ಯಾವತ್ತಿರ್ಲು ಇಲ್ಲಿ ಮಗಳಾಗ್ತಾ ಇದ್ದಲ್ಲ. ಆಕಿ ಹುಲಿ ಮರಿ. ನಾ ಇಲ್ಲಿ ಮರಿ. ನಿನ್ನೆಲ್ಲಿ ಬಿಡುದು? ಶೇಂಗಾ ಚಿಲ್ನಾಗ ಬೇಡ. ನಿನ್ನ ಇದ್ದ ಕೃಷ್ಣ ನದಿಯಾಗ ಉಸ್ಕಿನ್ ಚಿಲ್ದಾಗ ಬರ್ತಾನೆ. ಹೌದು, ಉಸ್ಕಿನ್ ಚಿಲ್ದಾಗ ಅಲ್ಲೇ ನಾನು ತೆಗೆದಿಲ್ಲ. ಶೇಂಗಾ ಚಿಲ್ದಾಗ ಶೇಂಗಾರೆ ಹೊಡೆದು ಕೊಡ್ತಾನೆ. ಕಾಮ ತಿನ್ಕೋತ ಅಲ್ಲ ನಿನಗ. ನಿಮ್ಮ ದುಬ್ಬ ನೀವು ಚಪ್ರಿಸೋದಾಡ್ರಿ. ಯಾಕೆ ಸ್ವಾಮಿ? ಸತ್ಯಭಾಮ, ನಿನಗ ಇಷ್ಟ ಅಹಂಕಾರ ಇರ್ಬೇಕಾದ್ರ, ಆದಮೇಲೆ ನಿನ್ನಲ್ಲಿ ಇಷ್ಟ ಹಠ ಇರ್ಬೇಕಾದ್ರ 16,008 ಮಂದಿ ಮಾಲಕ ನಾ ಹೆಂಗರ್ಬ? ಏನಂತ ಸ್ವಾಮಿ? ಬಾಯಿಲಿ ಉಪ್ಪುಲೇ ಬೆಳಗ್ಗೆ ಹಾಕ ಬಾಯಿ ಇಲ್ಲಿ ಅಂತ ನೋಡ. 16,008 ಮಂದಿ ಮಾಡ್ಕೊಂಡ್ರು ನಾ ಹೆಂಗದನ್ ಹೇಳೇನ? ಒಬ್ಬರ ಕೈಯಾಗ ಸಿಕ್ಕನು. ನೀ ಬಾಳ ಬೇರಿಕೆದೀವಪ್ಪ. ಬಾಯಾಗ ಹಲ್ಲಿಟ್ಟದಾವ 32. 32 ಹಲ್ಲಿನ ನಡಕ್ ಏನೈತಿ? ನಾಲಿಗೆ ಐತಿ. ಹಲ್ಲಿನ ಕಡ್ತಕ್ಕ ನಾಲಿಗೆ ಎಂದಾರ ಸಿಕ್ಕತ್ತೇನ? ಸಿಕ್ಕರೆ ಜಬ್ಬೆ ಆಗಿ 32 ಹಲ್ಲಿನ ನಡಕ ನಾಲಿಗೆ ಹೆಂಗ ಬಾಳೆ ಮಾಡೈತಿ ನೋಡು. ಹಂಗ 16,008 ಮಂದಿ ಹೆಂಗಸರು ನೋಡು ಕೃಷ್ಣ ಬಾಳೆ ಮಾಡ್ಯಾರ. ಯಾರ ಕೈಯಾಗೂ ಸಿಕ್ಕಿಲ್ಲ. ತುಕಾಮಣಿ ನಟ್ಟದಾರಿ ಭೋಗೋಡಿ ಬ್ರಹ್ಮಚಾರಿ ಅಂತ ತುಕಾರಾಮರಾಜ ವರ್ಣನೆ ಮಾಡ್ತಾರೆ ಕೃಷ್ಣನ್. ಇವ್ರು ಕೂಡ ಭೋಗ ಮಾಡಿದ್ರು ಕೃಷ್ಣ ಬ್ರಹ್ಮಚಾರಿನ. ಹೌದಲ್ಲ ಸತ್ಯಭಾಮ?
ನಾನು ಒಂದು ಮಾತು ಹೇಳ್ತೀನಿ. ಏನ್ ಹೇಳ್ತೀರಿ? ಹೇಳೇನು? ಹೇಳ್ರಿಲ್ಲ. ಹ. ನಿನ್ನ ಕೈಯಿಂದ ಆಹಾ ನಾನು ಕೊಟ್ಟಂತ ಮುತ್ತಿನ ಹಾರವನ್ನ, ನಾನು ಕೊಟ್ಟಂತ ಕೌಸ್ತುಭ ಮಣಿಯನ್ನು ನಿನ್ನ ಕೈಯಿಂದ ನನ್ನ ಕೊರಳಿಗೆ ಹಾಕಿಸಿಕೊಂಡು ಒಯ್ದಿದ್ರ ಆಹಾ ವಸುದೇವ ದೇವಕಿಯರ ಗರ್ಭದಿಂದ ಹುಟ್ಟಿ ಬಂದಂತ ಶ್ರೀಕೃಷ್ಣ ಅಲ್ಲ ಗೋಡಿ ಮೇಲೆ ಸಾಲಗೊಂಡ ತಿಳ್ಕೊಂಡ್ಬಿಡ. ನಮ್ದೊಂದು ಶಪಥ ಐತಿ, ನೀವಿಬ್ರು ಏನ ಜಗಳ ಆತಲ್ಲ, ಇಬ್ಬರನ್ನು ಶಾಂತ ಮಾಡಿ ನಿಮ್ಮಿಬ್ರು ಒಂದ ಗಾಡಿ ಒಳಗ 5 ಗಂಟೆ ಕರ್ಕೊಂಡು ಹೋಗ್ಲಿಕ್ಕೆ ನಾ ಗೋಕಾಕ್ ದೂತ ಅಲ್ಲಿ ಹೋಗ. ಸ್ವಾಮಿ ಇನ್ಮೇ ಶಕ್ತಿ ಪೂಜೆ ಕುಂದಿರ್ತೀವಿ, ನೀವ್ ಇಲ್ಲಿಂದ ಹೋಗೋ ಸ್ವಾಮಿ. ಏನ ಹೇಳ್ತಾನ ಏನ್ ಹೇಳ್ತೀಯ? ಯಪ್ಪ ನಿಮಗ ಹೆಂಡ್ರಿ ಎಷ್ಟು ಮಂದಿ? ಅದ್ಯಾಕೆ ಈಗ ಅದು ಈಗ ಬಂದೈತಿ ಕೇಳಾಕ ಅವನ ಸಲುವಾಗಿ. 16,000 ಮಂದಿ ಹಾ ಗೋಪಿಕಾಸ್ತ್ರೀಯರು, ಹಾ 16,000 ಮಂದಿ ಗೋಪಿಕಾಸ್ತ್ರೀಯರು, 8 ಮಂದಿ ಪಟ್ಟದಾಸ್ತ್ರೀಯರು. ಹಾ 16,000 ಹ ನಿಮ್ ಹೆಂಡ್ರ, ಹ 8 ಮಂದಿ ಪಟ್ಟದಾಸ್ತ್ರೀಯರು. ಮಾಸ್ತರ ಹಾ ಬಾಯ್. ವರ್ಷಕ್ಕೆ ದಿವಸ ಎಷ್ಟ? 365. 365. 65. ಹಾ ಅಪ್ಪಾಗ ಹೆಂಡ್ರ 8 ಮಂದಿ? 16,000. ಹಾ 8 ಮಂದಿ. ಅಂದ್ರ ನಮ್ಮ ಅವ್ವನ ಪಾಳೆ ಎಷ್ಟು ದಿವಸ ಕೊಡ್ತೀವಿ? ಏನ್ ಹೇಳ್ತಾ ಬರೀ ಇಂಥದ ಒಂದು ಕಿತಾಪತಿ. ಚಿಂತೆ ಮಾಡ್ಬೇಕಾಗತ್ತೆ. ಏನ್ ಹೇಳ್ತಾರೆ ಹೇಳು, ಇವ್ರು ಕೂಡ ಬಂದಾರ. ಅಲ್ಲ 16,000 ಮಂದಿ ಗೋಪಿಕಾಸ್ತ್ರೀಯರನ್ನ ಒಮ್ಮೆ ಲಗ್ನ ಆಗಿನಿ, 16,000 ಕೃಷ್ಣ ರೂಪ ತಗೊಂಡ. ನಮ್ಮವ್ವ ಎಷ್ಟು ಮರತಾಳ ನನಗೆ ಗೊತ್ತ. ಸ್ವಾಮಿ ಹಾ ಇನ್ನ ಶಕ್ತಿ ಪೂಜೆ ಕುಂದಿರ್ತೀವಿ, ನೀವು ಇಲ್ಲಿಂದ ಹೋಗೋ ಸ್ವಾಮಿ. ಶಕ್ತಿ ಪೂಜೆ ಮಾಡ್ತೀರಿ. ಸ್ವಾಮಿ ಶಕ್ತಿವರೆಗೂ ನಿನಗೆ ಪ್ರಾಪ್ತಿಯಾಗಲಿ, ಆಗ್ಲಿ ಸ್ವಾಮಿ. ನಿನ್ನ ಇಚ್ಛೆ ನಿನ್ನ ಮನೋರಥ ಈಡೇರಲಿ, ಸಂತೋಷ ಆಶೀರ್ವಾದ ಆಗಲಿ. ಆಗ್ಲಿ ಆಗ್ಲಿ. ಅಮ್ಮ ಬಾಲಕ ಜಗದಂಬೆ ದಯ ಮಾಡು. ಅಮ್ಮ ಬಾಲಕ ಜಗದಂಬೆ ದಯ ಮಾಡು. ಅಂಬೆ ದಯ ಮಾಡು. ಶಂಭೋ ವಿನಂದನೆ. ಶಂಭೋ ವಿನಂದನೆ. ಶಂಭೋ ವಿನಂದನೆ. ಅಮ್ಮ